ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಹೌದು ಪ್ರಿಯರಾದ ದೇವ ಮಕ್ಕಳೇ, ನಾವು ದಿನನಿತ್ಯದಲ್ಲಿ ಉಪಯೋಗಿಸುವ ಕೆಲವು ವಸ್ತುಗಳ ಮುಖಾಂತರ ಸತ್ಯವೇದದ ಅನೇಕ ಆಳವಾದ ಸಂಗತಿಗಳನ್ನು ಕಲಿಯುವವರಾಗಿದ್ದೇವೆ. ಈ ದಿನದಲ್ಲೂ ಕೂಡ ನೋಡುವುದಾದರೆ ನನ್ನ ಕೈಲಿ ಇದು ಚಪಾತಿ ಉಜ್ಜುವ ಲಟ್ಟಣಿಗೆ ಎಂಬುದಾಗಿ ಕನ್ನಡದಲ್ಲಿ ಹೇಳುತ್ತೇವೆ, ಇದನ್ನು ಕಾಣಬಹುದು. ಇದನ್ನು ತಮಿಳಲ್ಲಿ ನೋಡುವುದಾದರೆ ನಾವು ಉರುಟುಕಟ್ಟೆ ಎಂಬುದಾಗಿ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೋಡುವುದಾದರೆ ಆ ಪದ ಉರುಟು ಎಂದರೆ ನಿಜವಾದ ಅರ್ಥ ಲಟ್ಟಿಸುವುದು ಎಂಬುದಾಗಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಬೇರೆ ರೀತಿಯ ಅರ್ಥದಲ್ಲಿ, ಅಂದರೆ ನಾವು ಕೆಲವೊಬ್ಬರನ್ನು ಈಗ ಒಬ್ಬ ಗಂಡು ಅಥವಾ ಹೆಣ್ಣು ಇರುವಾಗ ಅವರು ಪ್ರೀತಿಸುವ ಸಮಯದಲ್ಲಿ ಒಂದು ಗಂಡು ನಾನು ನಿನಗೋಸ್ಕರ ಪ್ರಾಣವನ್ನಾದರೂ ಕೊಡುತ್ತೇನೆ, ನಾನು ನಿನಗೋಸ್ಕರ ಏನನ್ನಾದರೂ ಮಾಡುತ್ತೇನೆ ಎಂಬುದಾಗಿ ಆಕೆಯನ್ನು ವಂಚಿಸುವ ರೀತಿಯ ಮಾತುಗಳಿಗೆ ಉರುಟು ಎಂಬ ಪದವನ್ನು ಅಥವಾ ಲಟ್ಟಿಸುವುದು ಎಂಬ ಆ ಅರ್ಥದಲ್ಲಿ ಉಪಯೋಗಿಸುತ್ತಿದ್ದಾರೆ. ನಾವು ಕೂಡ ಸತ್ಯವೇದದಲ್ಲಿ ನೋಡುವುದಾದರೆ ಯೇಸು ಕ್ರಿಸ್ತನ ಆತನು ತನ್ನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸುವ ಹಿಂದಿನ ರಾತ್ರಿಯಲ್ಲಿ ಆತನನ್ನು ಸಿಪಾಯಿಗಳು ಬರುವುದಕ್ಕಿಂತ ಮುಂಚೆ ಪೇತ್ರನು ಕೂಡ ಯೇಸು ಕ್ರಿಸ್ತನಿಗೆ ಎಲ್ಲರೂ ಹಿಂಜರಿದರೂ ನಾನು ಹಿಂಜರಿಯುವುದಿಲ್ಲ ಎಂಬುದಾಗಿ ಹೇಳುವುದನ್ನು ನಾವು ಕಾಣಬಹುದು. ಆದರೆ ಸಮಯವು ಬರುವಾಗ ಆತನು ಯೇಸು ಕ್ರಿಸ್ತನನ್ನು ಅಲ್ಲಗೆಳೆಯುವುದನ್ನು ಕೂಡ ನಾವು ಕಾಣಬಹುದು. ಅದೇ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಥವಾ ನಮ್ಮ ಈವರೆಗೂ ನಾವು ಹಾದು ಬಂದ ದಿನಗಳಲ್ಲಿ ನಾವು ನೋಡುವುದಾದರೆ ಅನೇಕ ಸಾರಿ ನಾವು ಇಂಥ ಅನುಭವಗಳನ್ನು ಹೊಂದಿಕೊಂಡಿರುತ್ತೇವೆ. ಅನೇಕ ಜನರು ನಮ್ಮನ್ನು ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಿನಗೋಸ್ಕರ ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ ಎಂಬುದಾಗಿ ಹೇಳಿ ನಮ್ಮನ್ನು ವಂಚಿಸಿ ನಮ್ಮಿಂದ ಲಾಭವನ್ನು ಪ್ರಯೋಜನವನ್ನು ಹೊಂದಿಕೊಳ್ಳುವವರಾಗಿದ್ದಾರೆ. ಅನೇಕ ವೇಳೆಗಳಲ್ಲಿ ನಮ್ಮನ್ನು ಮೋಸಗೊಳಿಸುವವರಾಗಿದ್ದಾರೆ. ಆದ್ದರಿಂದ ನಾವು ಅಂಥ ಮಾತುಗಳಿಗೆ ಈ ದಿನ ಎಚ್ಚರಿಕೆಯುಳ್ಳವರಾಗಿರಬೇಕು. ಅದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಹೌದು, ನಾವು ನೋಡಿ, ಆ ವಂಚನೆಯ ಮಾತುಗಳಿಂದ ಮೋಸ ಹೋಗದಂತೆ, ಸೈತಾನನ ಕೆಲಸವೇ ಅದು ವಂಚನೆಯ ಮಾತಾಗಿದೆ. ಅವುಗಳಿಂದ ನಾವು ಮೋಸ ಹೋಗದಂತೆ ಈ ದಿನ ಸತ್ಯವೇದವು ದೇವರು ನಮಗೆ ಕೊಡಲ್ಪಟ್ಟ ಒಂದು ಅಮೂಲ್ಯವಾದ ನಿಧಿಯಾಗಿದೆ. ಆ ವಾಕ್ಯಗಳನ್ನು ಓದಿಕೊಂಡು ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ, ಇತರರನ್ನು ಕೂಡ ಎಚ್ಚರಪಡಿಸೋಣ. ಈ ಲಟ್ಟಣಿಗೆಯನ್ನು ನೋಡುವಾಗ ನಾವು ಅದನ್ನು ಉಪಯೋಗಿಸುವಾಗ ಸತ್ಯವೇದದಲ್ಲಿ ಹೇಳಿರುವ ಹಾಗೆ ನಾವು ವಾಕ್ಯಗಳ ಮುಖಾಂತರ ಸೈತಾನನ ಕುತಂತ್ರಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾವು ಎಚ್ಚರಗೊಂಡು ದೇವರ ನಾಮಕ್ಕೆ ಮಹಿಮೆ ತರುವಂತೆ ಜೀವಿಸೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.